ಗುರು ನಮಸ್ಕಾರ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೀವೇನಾದರೂ ನಮ್ಮ ಗೋಲ್ಡನ್ ಪೆಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಬೆಲ್ ಬಟನ್ ಕೂಡ ಆಲ್ನಲ್ಲಿ ಸೆಟ್ ಮಾಡ್ಕೊಳ್ಳಿ. ಇವತ್ತಿನೊಂದು ವಿಡಿಯೋದಲ್ಲಿ ಮೊಯ್ನ ಅಂದರೆ ಏನು, ಹಾಗೆ ಅದನ್ನ ಹೇಗೆ ಕಲ್ಚರ್ ಮಾಡಬೇಕು, ಎಲ್ಲಿ ಸಿಗುತ್ತೆ, ಹೇಗೆ ಫೀಡ್ ಮಾಡೋದು, ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಲಾಸ್ಟ್ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಗುರು, ಇನ್ನು ಸುಮಾರು ಜನರಿಗೆ ಮೊಯ್ನ ಅಂದರೆ ಏನಂತ ಹೇಳಿ ಗೊತ್ತಿರಲ್ಲ. ಈಗ ಇಲ್ಲೇನು ನೋಡ್ತಿದ್ದೀರಾ, ಇದಕ್ಕೆ ಮೊಯ್ನ ಅಂತ ಹೇಳಿ ಹೇಳ್ತಾರೆ. ಈ ಥರ ಚಿಕ್ಕದಾಗಿರೋ ಹುಳ ಥರ ಇರುತ್ತೆ ನೋಡೋದಕ್ಕೆ, ಇದನ್ನು ಮೊಯ್ನ ಅಂತ ಹೇಳಿ ಕರೀತಾರೆ. ಗುರು, ಇನ್ನು ಇದನ್ನ ಯಾವ್ಯಾವ ಮೀನಿಗೆ ಕೊಡ್ಬೋದಂದರೆ ಸಣ್ಣ ಸಣ್ಣ ಜಾತಿ ಮೀನುಗಳಿಗೆಲ್ಲ ಇದನ್ನ ಕೊಡ್ಬೋದು. ಹಾಗೆ ಗಪ್ಪೀಸ್ ಮರಿ, ಫೈಟರ್ ಫಿಶ್ ಮರಿ, ನೀವಿನ್ನು ಬೇರೆ ಯಾವುದಾದ್ರೂ ಫಿಶಸ್ನ ಬ್ರೀಡ್ ಮಾಡಿದರೆ ಅದ್ರದ್ದು ಮರಿಗಳಿಗೆಲ್ಲ ಇದನ್ನ ಕೊಡ್ಬೋದಾಗಿರುತ್ತೆ. ಇದನ್ನ ಹಾಕೋದ್ರಿಂದ ನಿಮ್ಮದು ಮೀನಿನ ಮರಿ ಇದ್ದರೆ ಅದು ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಮೀನಿಂದು ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗೆ ಟೈಲೆಲ್ಲ ಬೇಗ ಗ್ರೋತ್ ಆಗುತ್ತೆ. ನಿಮ್ಮ ಫಿಶಸ್ ಕೂಡ ಬೇಗ ಗ್ರೋತ್ ಆಗುತ್ತೆ. ಒಂದ್ಸರಿ ಇದನ್ನ ಯೂಸ್ ಮಾಡಿ, ಇದ್ರದ್ದು ರಿಸಲ್ಟು ಸಖತ್ತಾಗಿರುತ್ತೆ. ಗುರು, ಇನ್ನು ಈ ಮೊಯ್ನ ಹೇಗೆ ಕಲ್ಚರ್ ಮಾಡಬೇಕಂತ ಹೇಳಿ ಈಗ ನೋಡೋಣ ಬನ್ನಿ. ಹಾಗಾದರೆ ಈ ಮೊಯ್ನ ಕಲ್ಚರ್ ಮಾಡೋದಕ್ಕೆ ನೀವೊಂದು ಒಳ್ಳೆಯ ಕಂಟೈನರ್ ಅಥವಾ ಬಕೆಟು, ಟಬ್ಬು ಏನಾದರೂ ಆಗುತ್ತೆ, ಅದನ್ನ ತಗೊಂಡು ಅದಕ್ಕೆ ಒಳ್ಳೆಯ ನೀರು ಹಾಕಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ಟಬ್ಬನ್ನು ತಗೊಂಡು ನಾನು ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ತಿದ್ದೀನಿ. ಇನ್ನು ಈ ಮೊಯ್ನ ಕಲ್ಚರ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಸ್ಟಾರ್ಟರ್ ಕಲ್ಚರ್ ಇರಲೇಬೇಕಾಗುತ್ತೆ. ಸ್ಟಾರ್ಟರ್ ಕಲ್ಚರ್ ಇಲ್ಲದೆ ಮೊಯ್ನ ಕಲ್ಚರ್ ಮಾಡೋದಕ್ಕೆ ಬರೋದಿಲ್ಲ. ಈ ಸ್ಟಾರ್ಟರ್ ಕಲ್ಚರು ನಮ್ಮ ಹತ್ರ ಸಿಗುತ್ತೆ, ಅವೈಲೇಬಲ್ ಇದೆ, ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ. ಈ ಸ್ಟಾರ್ಟರ್ ಕಲ್ಚರಲ್ಲಿ ಒಂದು ಸ್ವಲ್ಪ ಮೊಯ್ನ ಇರುತ್ತೆ. ಇದನ್ನ ಪರ್ಚೇಸ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ ನೋಡೋದಕ್ಕೆ. ಇದರಲ್ಲಿ ಸ್ಟಾರ್ಟರ್ ಕಲ್ಚರ್ ಇರುತ್ತೆ, ನೋಡ್ತಾ ಇರ್ಬೋದು. ಇಷ್ಟರಿಂದನೇ ನೀವು ಈಸಿಯಾಗಿ ಜಾಸ್ತಿಯಾಗಿ ಮೊಯ್ನ ಕಲ್ಚರ್ನ ಮಾಡ್ಕೊಬೋದು. ಇದನ್ನ ಈಗ ಏನು ಮಾಡಬೇಕಂದ್ರೆ ನೀರು ಹಾಕಿರೋ ಕಂಟೈನರ್ಗೆ ಇದನ್ನ ಪೂರ ಆ್ಯಡ್ ಮಾಡಬೇಕಾಗುತ್ತೆ. ಗುರು, ಇನ್ನು ನಿಮ್ಮದು ಮೊಯ್ನ ಕಲ್ಚರ್ ಜಾಸ್ತಿ ಆಗಬೇಕಂದ್ರೆ ಅದಕ್ಕೂ ಕೂಡ ಫುಡ್ ಹಾಕಬೇಕಾಗುತ್ತೆ. ಅದಕ್ಕೆ ಏನಪ್ಪ ಫುಡ್ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಡ್ರೈ ಈಸ್ಟ್ ಅಂತ ಹೇಳಿ ಸಿಗುತ್ತೆ ಮಾರ್ಕೆಟಲ್ಲಿ, ಅದು ಇದಕ್ಕೆ ಫುಡ್ ಆಗಿರುತ್ತೆ. ಇದು ಎಲ್ಲ ಅಂಗಡಿಗಳಲ್ಲಿ ಹಾಗೆ ಬೇಕ್ರಿಲಿ ಸಿಗುತ್ತೆ, ನೀವು ಇದನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು, ಒಳಗಡೆಯಿಂದ ಈ ರೀತಿ ಇರುತ್ತೆ ನೋಡೋದಕ್ಕೆ. ಇದರಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು ಪೆಲೆಟ್ಸ್ ಹಾಗೆ ಒಂದು ಪೌಡರ್ ಅಂತ ಹೇಳಿ. ಯಾವ್ದನ್ನ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಈ ರೀತಿ ಒಂದು ಸ್ವಲ್ಪ ಈಸ್ಟನ್ನು ತಗೊಂಡು ಏನು ಮಾಡಬೇಕಂದ್ರೆ ಈ ಥರ ಒಂದು ಯಾವುದ್ರಲ್ಲಾದ್ರೂ ನೀರು ತಗೊಂಡು ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ನಾನಿಲ್ಲಿ 4 ಅಥವಾ 5 ಕಲ್ಚರಿಗಾಗಷ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೀವು 1 ಕಲ್ಚರಿಗಾದರೆ ಸ್ವಲ್ಪ ಈಸ್ಟ್ ಹಾಕಿದರೂ ಸಾಕಾಗುತ್ತೆ. ಈ ರೀತಿ ಈಸ್ಟನ್ನು ನೀರಿಗೆ ಹಾಕಿ ಈಗ ಇದನ್ನ ಏನು ಮಾಡಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡಿ ಅದ್ರ ಮೇಲೆ ಒಂದು 5 ನಿಮಿಷ ಹಾಗೆ ಬಿಡಬೇಕಾಗುತ್ತೆ. ಆವಾಗ ಈಸ್ಟೆಲ್ಲ ನೀರಲ್ಲಿ ಕರಗಿ ಫುಲ್ ವೈಟ್ ಕಲರ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದೊಂದು 5-10 ನಿಮಿಷ ಬಿಟ್ಟರ ಮೇಲೆ ಈ ರೀತಿ ಆಗಿರುತ್ತೆ. ಹಾಗಾದರೆ ಈಗ ಈಸ್ಟನ್ನ ಹೇಗೆ ಫೀಡ್ ಮಾಡೋದಂತ ಹೇಳಿ ನೋಡೋಣ. ಈ ರೀತಿ ರೆಡಿ ಮಾಡಿರೋ ಈಸ್ಟನ್ನು ತಗೊಂಡು ನೀವು ಈ ಕಲ್ಚರ್ಗೆ ಹಾಕಬೇಕಾಗುತ್ತೆ. ಲೈಟಾಗಿ ಹಾಕಿ, ಜಾಸ್ತಿ ಹಾಕಿದರೆ ಮೊಯ್ನೆಲ್ಲ ಕರಗಿ ಸತ್ತೋಗುತ್ತೆ. ಈ ಥರ ಸ್ವಲ್ಪ ವೈಟ್ ಕಲರ್ ಆಗಬೇಕು ಅದು ನೀರು, ಅಷ್ಟು ಮಾತ್ರ ನೀವು ಹಾಕಬೇಕಾಗುತ್ತೆ. ಹಾಕಿ ಇನ್ನು ಒಂದು ಒಳ್ಳೆಯ ಬಟ್ಟೆ ತಗೊಂಡು ಇದನ್ನ ಚೆನ್ನಾಗಿ ಕವರ್ ಮಾಡಿ, ಸೊಳ್ಳೆ ಮರಿ ಎಲ್ಲ ಆಗ್ತವೆ ಇಲ್ಲ ಅಂದರೆ ಕವರ್ ಮಾಡಿ. ಅದ್ರ ಮೇಲೆ ನೀವು 2ನೇ ದಿನ ನೋಡಿದ್ರೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಆವಾಗ ಮತ್ತೆ ನೀವು ಈಸ್ಟನ್ನ ಹಾಕಬೇಕಾಗುತ್ತೆ ಇದಕ್ಕೆ. ಇನ್ನು 3ನೇ ದಿನಕ್ಕೆ ಫುಲ್ಲಾಗಿ ಕಲ್ಚರ್ ಆಗಿರುತ್ತೆ. ಆವಾಗ ನೀವು ಈಸಿಯಾಗಿ ನಿಮ್ಮ ಫಿಶಸ್ಗೆ ಫೀಡ್ ಮಾಡ್ಕೊಬೋದು. ಇನ್ನು ಈಸ್ಟನ್ನು ನೀವು 1 ಸರಿ ಹಾಕಿದರೆ ಸಾಕು ದಿನದಲ್ಲಿ. ಗುರು, ಇನ್ನು ನಿಮ್ಮ ಹತ್ರ ಮೊಯ್ನ ಕಲ್ಚರ್ ಜಾಸ್ತಿ ಆಗ್ತಿದ್ದಂಗೆ ನೀವು ಕಲ್ಚರ್ನ ಡಬಲ್ ಮಾಡ್ಕೊಬೇಕಾಗುತ್ತೆ. ಅಂದರೆ 1 ಕಲ್ಚರಿಂದ ಇನ್ನೊಂದು ಕಲ್ಚರ್ನ ನೀವು ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಒಂದೊಂದು ಸರಿ ಕಲ್ಚರೆಲ್ಲ ಕ್ರ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಪೂರಾ ಮೊಯ್ನೆ ಸತ್ತೋದ್ರೆ ನೀವು ಮತ್ತೆ ತರಿಸ್ಬೇಕಾಗುತ್ತೆ. ನೀವೇನಾದರೂ 2-3 ಕಲ್ಚರ್ನ ಮಾಡ್ಕೊಂಡಿದ್ರೆ ನೀವು ಮತ್ತೆ ತರಿಸ್ಬೇಕನ್ನೋ ಅವಶ್ಯಕತೆ ಇರಲ್ಲ. ಹಾಗಾದರೆ ಈ ಮೊಯ್ನ ಹೇಗೆ ಫಿಶಸ್ಗೆ ಫೀಡ್ ಮಾಡೋದಂತ ಹೇಳಿ ಈಗ ನೋಡೋಣ. ಗುರು, ಈಗ ನೋಡ್ತಾ ಇರ್ಬೋದು, ಈ ಒಂದು ಕಂಟೈನರ್ನಲ್ಲಿ ಫುಲ್ಲಾಗಿ ಮೊಯ್ನ ಇದೆ. ಇದನ್ನ ಹೇಗೆ ಹಿಡಿಯೋದಂದರೆ ಈ ಥರ ಕಾಫಿ ಎಲ್ಲ ಫಿಲ್ಟರ್ ಮಾಡ್ತಾರಲ್ಲ, ಅದನ್ನ ತಗೊಂಡು ಚೆನ್ನಾಗಿ ಹಾಕಿ ಎತ್ತಬೇಕಾಗುತ್ತೆ. ಆವಾಗ ಇದರಲ್ಲಿ ಫುಲ್ಲು ಮೊಯ್ನ ಬರ್ತವೆ.
ನೋಡ್ತಾ ಇರ್ಬೋದು ಇಲ್ಲಿ ರೆಡ್ ಕಲರ್ ಮೊಯ್ನ ಇದೆ. ಗುರು ಇನ್ನು ಈ ಥರ ಕಲೆಕ್ಟ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಫಿಶಸ್ಗೆ ಕೊಡೋಂಗಿಲ್ಲ. ಇದನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಕೊಡಬೇಕಾಗುತ್ತೆ. ಅದನ್ನ ಹೇಗೆ ಇದನ್ನ ಕ್ಲೀನ್ ಮಾಡೋದಂತ ಹೇಳಿ ಈಗ ನೋಡೋಣ. ಗುರು ಇದನ್ನ ಕ್ಲೀನ್ ಮಾಡೋದಕ್ಕೆ ನೀವು ಫ್ರೆಶ್ ಆಗಿರೋ ವಾಟರ್ನ ತಗೊಬೇಕು. ಈ ರೀತಿ ಒಂದು ಲೋಟದಲ್ಲಿ ನೀರನ್ನು ಇದ್ರ ಮೇಲೆ ಚೆನ್ನಾಗಿ ಹಾಕಬೇಕಾಗುತ್ತೆ. ಈ ಥರ ನೀರು ಹಾಕೋದ್ರಿಂದ ಇದರಲ್ಲಿರೋ ಈಸ್ಟ್ ಕಂಟೆಂಟ್ ಎಲ್ಲ ಹೋಗಿ ಕ್ಲೀನ್ ಆಗುತ್ತೆ ಮೊಯ್ನ. ನೀವು ಚೆನ್ನಾಗಿ ಇದನ್ನ ನೀರು ಹಾಕಿ ತೊಳಿಬೇಕಾಗುತ್ತೆ. ಈ ರೀತಿ ಕ್ಲೀನ್ ಮಾಡಿ ಅದ್ರ ಮೇಲೆ ಇನ್ನೇನಿಲ್ಲ, ಡೈರೆಕ್ಟಾಗಿ ನಿಮ್ಮ ಫಿಶಸ್ಗೆ ಫೀಡ್ ಮಾಡೋದಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಗಪ್ಪಿಸಿಂದು ಮರಿ ಇದೆ, ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಇದಕ್ಕೆ ಫೀಡ್ ಮಾಡೋಣ ಬನ್ನಿ. ಗುರು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮೀನುಗಳೆಲ್ಲ ಎಷ್ಟು ಇಷ್ಟಪಟ್ಟು ತಿಂತಿದ್ದಾವೆ ಅಂತ ಹೇಳಿ. ಈ ರೀತಿ ಹಾಕಿದ ಕೂಡಲೇ ಪೂರ ಬಂದು ಖತಮ್ ಮಾಡಿಬಿಡ್ತವೆ. ಇದನ್ನ ಹಾಕೋಕ್ಕೆ ಇನ್ನೊಂದು ಮೆಥಡ್ ಕೂಡ ಇದೆ, ನಾನೀಗ ಹಾಕ್ತಿದ್ದೀನಲ್ಲ ಆ ರೀತಿ ಹಾಕ್ಬೋದು. ಇನ್ನೊಂದು ಮೆಥಡ್ನ ನಾನು ಬೇರೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗುರು ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅಥವಾ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ಸ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಸಪೋರ್ಟ್ ಮಾಡ್ರಪ್ಪ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಬಾಯ್.